ಮಾತನ್ನ ಮಾತೆಯಾಗಿ ಮಾಡುವಂತಹ ಶಕ್ತಿ ನಮ್ಮ ಮಹಾಗುರುಗಳದ್ದು. ಈ ಕೊಲೋಕಿಯಲ್ ಸ್ಟೈಲ್ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೆಲ್ಲ ಸೌಂಡ್ ಮಾಡ್ತು. ಅದನ್ನ ಜಮಾನದಲ್ಲೇ ಮಾಡಿ ಚಚ್ಚಿ ಕೆಡಬಿಟ್ಟಿದ್ರು ನಮ್ಮ ಮಹಾಗುರುಗಳು. ಆದ್ರೆ ಕಲೋಕಿಯಲ್ ಆಗಿ ಹಾಡನ್ನ ಬರೆದ್ರು ಹೃದಯ ಕಲಕುವಂತ ಹಾಡುಗಳನ್ನ ಕೊಟ್ಟಿದ್ದಾರೆ ನಮ್ಮ ಮಹಾಗುರುಗಳು. ಇವತ್ತು ಗುರುಪ್ರಸಾದ್ ಅವರು ಆ ಹಾಡನ್ನ ಹಾಡಿದರೆ ನನಗೆ ಬಹಳ ಇಷ್ಟವಾದಂತ ಹಾಡು ಗುರುಪ್ರಸಾದ್. ನನಗೇನು ಎಲ್ಲರಿಗೂ ಇಷ್ಟವಾದಂತ ಹಾಡು. ಪಿ ಸರ್ ಎಷ್ಟು ಎಂಜಾಯ್ ಮಾಡಿದ್ರಿ ನೀವು ಹೇಳಿದ ಮಾತಿಗೆ ಇಂದು ಹೊಸದಾಗಿ ಮಾಡಲೇನಿಲ್ಲ, ಯಾಕಂದ್ರೆ ಎಲ್ಲವೂ ಅಂದೇ ಹಂಸಲೇಖ ಮಾಡಾಯ್ತಲ್ಲ. ನಿಜ, ಎಲ್ಲವೂ ಮಾಡಾಯ್ತಲ್ಲ, ಎಲ್ಲಾ ಪ್ರಯೋಗಗಳನ್ನು ಮಾಡಂಗ್ ಬಿಡ್ಬಿಟ್ಟಿದ್ದಾರೆ. ಒಂದು ವೇಳೆ ಈ ಹಾಡು ಫೈನಲ್ಸ್ ಅಲ್ಲಿ ನೀನು ಹಾಡಿದ್ರೆ ಫಸ್ಟ್ ಪ್ರೈಸ್ ನಿಂಗೆ ಬಂದ್ಬಿಡೋದು. ಕೇಳೋದಕ್ಕೆ ಬಹಳ ಸೊಗಸಾಗಿದೆ, ಸೂಪರ್ ಹಿಟ್ ಹಾಡು. ಆದರೆ ಹಾಡಕ್ಕೆ ಇದ್ರಲ್ಲಿ ಬಹಳ ವಿಷಯಗಳಿವೆ. ಇಟ್ಸ್ ಅ ಕಾಂಪ್ಲೆಕ್ಸ್ ಟ್ಯೂನ್. ಇದು ಈ ಟ್ಯೂನ್ ಇಸ್ ನಾಟ್ ಈಸಿ ಟು ಸಿಂಗ್ ಅಲ್ವಾ ಸರ್? ಇಟ್ಸ್ ಅ ವೆರಿ ಡಿಫಿಕಲ್ಟ್. ಸುಲಭವೇ ಅಲ್ಲ. ಅದನ್ನ ಎಷ್ಟು ಲೀಲಾಜಾಲವಾಗಿ ಹಾಡ್ಬಿಟ್ಟಿಲ್ಲೋ ನೀನು. ನಾನು ಯಾಕೋ ನಮ್ಮ ಗುರುಪ್ರಸಾದ್ ಕುದುರೆ ಸ್ವಲ್ಪ ಕುಂಟ್ತಾ ಇದೆಯಲ್ಲ ಅಂತ ಅನ್ಕೊಂಡ್ರೆ ಇವತ್ತು ರೇಸೆ ಗೆದ್ಬಿಡ್ತಲ್ಲಪ್ಪ ನಮ್ಮ ಕುದುರೆ. ಅದು ಮದರ್ ಇಂಡಿಯಾ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ರೆ ಅದು ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಿನ್ನ ಜೀವನದ ಈ ಮದರ್ ಇಂಡಿಯಾ ಏನಿದ್ದಾರೆ ಆಕೆ ಸಾಮಾನ್ಯವಾದ ಮದರ್ ಇಂಡಿಯಾ ಅಲ್ಲ. ಅದು ತ್ಯಾಗದ ಇನ್ನೊಂದು ಮೂರ್ತಿ. ನಿನ್ನ ತಾಯಿ ತನ್ನ ಸರ್ವಸ್ವವನ್ನು ನಿನಗಾಗಿ ಮುಡುಪಾಗಿಟ್ಟಿರುವಂಥ ತಾಯಿ. ಆ ತಾಯಿ ಕುರಿತು ಹಂಸಲೇಖ ಸಾರು ಅಂದು ಬರೆದ ಹಾಡನ್ನು ಇಂದು ನೀನು ಅಲ್ಲಿ ಆ ತಾಯಿಗೆ ಹಾಡಿದೆಯಲ್ಲ, ಭಾಳ 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 ವಿಶೇಷವಾಗಿತ್ತು. ಆ್ಯಂಡ್ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್. ನನ್ನ ಪ್ರಕಾರ ನಿನಗೆ ಗೋಲ್ಡನ್ ಶವರ್ ಬಂದೇ ಬರುತ್ತೆ ಅಂತ ನಂಬಿಕೆ ನನಗಿದೆ. ಮಹಾಗುರುಗಳೇ, ಈ ಹಾಡಿನ ಬಗ್ಗೆ ವಿಶೇಷವಾಗಿ ನೀವು ಮಾತಾಡಬೇಕು ಮಹಾಗುರುಗಳೇ, ಪ್ಲೀಸ್. ಈ ಹಾಡಿನ ಬಗ್ಗೆ ನಾವು ಎಲ್ಲೂ ಜಾಸ್ತಿ ಕೇಳಿಲ್ಲ. ನಾನು ಟೈಗರ್ ಪ್ರಭಾಕರು, ಜೋ ಸೈಮನ್ನು ಎಲ್ಲ ಒಂಥರ ಸಿನಿಮಾ ಮೇಟ್ಸ್. ಬೆಂಗಳೂರು ಭೂತ ಚಿತ್ರದಿಂದ ನಾನು ಡೈಲಾಗ್ ರೈಟ್ರು, ಟೈಗರ್ ಪ್ರಭಾಕರ್ ವಿಲ್ಲನ್ನು, ಜೋ ಸೈಮನ್ ಅಸೋಸಿಯೇಟ್. ನಾನು ಮ್ಯೂಸಿಕ್ ಡೈರೆಕ್ಟರ್ ಆದಮೇಲೆ ಟೈಗರ್ ಪ್ರಭಾಕರ್ ಒಂದು ದಿವಸ ನನ್ನ ಹೋಟ್ಲಿಗೆ ಬಂದು ಎನ್ನದವ್ರೆ ಅಂತ ತಪ್ಪಿಕೊಂಡ್ರು. ಅವ್ರು ತಪ್ಪಿಕೊಂಡ್ರೆ ನಾನು ಚಿಕ್ಕ ಬೇಬಿ ಥರ ಇರ್ತೀನಿ. ಇಷ್ಟೆಲ್ಲ ಇದೆ. ಮುದ್ದಾಡಿ ಪ್ರೀತಿ ಮಾಡಿ ಎಲ್ಲ ಹೀರೋಗಳಿಗೂ ಇಟ್ಟು ಸಾಂಗ್ಸ್ ಕೊಟ್ಟಿದ್ಯಾ, ನಾನು ಒಂದು ಇಟ್ಟು ಸಾಂಗ್ಸ್ ಕೊಟ್ಬಿಡಯ್ಯ. ಅವರು ಎಲ್ಲಾದರೂ ಸ್ಟೇಜ್ ಮೇಲೆ ಭಾಷಣಕ್ಕೆ ಹೋದರೆ ಅವ್ರು 4 ಭಾಷೆಯಲ್ಲಿ ಮಾತಾಡೋರು. ಅದೊಂದು ತುಂಬ ಜೋಕ್ ಪಾಪ್ಯುಲರ್. ಆ ಡೈಲಾಗ್ ಐಡಿಯಾ ಇಟ್ಕೊಂಡು ಕೈಲಾಸಂ ಭಾಷೆ ಇದೆ, ಯಾವುದು ಇಂಗ್ಲೀಷು ಕನ್ನಡ, ಅದು ಕೈಲಾಸಂ ಲ್ಯಾಂಗ್ವೇಜ್, ಅದ್ರಲ್ಲಿ ಮಾಡಲ ಏದೋ ಮಾಡಿಕೊಡುಗರು ಕೂತ್ಕೊಂಡು. ಯು ವೋಂಟ್ ಬಿಲೀವ್, ಆ ಸ್ನೇಹಕ್ಕೆ ಆ ಕೈಲಾಸಂ ಪವರ್ಗೆ ವಿ ಫಿನಿಶ್ಡ್ ದಿ ಸಾಂಗ್ ಇನ್ 15 minutes. 15 minutes. ಅದು ಏನು ಫ್ಲೋ ಬರ್ತಿತ್ತು ನನಗೆ ಅಂದರೆ ಅದನ್ನು ಬ್ಯಾಕ್ಗ್ರೌಂಡ್ಸ್ ಎಲ್ಲ ಬರೆದು ಒಂದು ಸ್ಮಾಲ್ ಆರ್ಕೆಸ್ಟ್ರಾ ಫಿನಿಶ್ ಮಾಡ್ಬಿಟ್ಟು ಬಾಲು ಸರ್ ಅವತ್ತು ಬಂದರು 10 ಗಂಟೆಗೆ. ಅವ್ರಿಗೆ ಹಾರ್ಮೋನಿ ಕೂತ್ಕೊಂಡು ನಾನೇ ಹಾಡು ಹೇಳಿದೆ. ಅವರು ಹಾಡು ಬರ್ಕೊಳ್ತಾ ಒಳಗೋಗ್ಬಿಡು, ನಾನು ಹಾಡ್ತೀನಿ, ಮಧ್ಯ ಕಟ್ ಮಾಡಬೇಡ. ಓಕೆ ಸರ್ ಬಂದ್ಬಿಟ್ವಿ. ನಾವು ಅರ್ಧ ಗಂಟೆ ಟೈಮ್ ಅಲ್ವಾ, ಕನ್ಸೋಲಲ್ಲಿ ಕೂತಿದ್ವಿ. ಕನ್ನಡ ನಾಡಿನ ಪ್ರಸಿದ್ಧ ಸಿನಿಮಾ ಪತ್ರಕರ್ತೆ ಮತ್ತು ಮಹಿಳಾ ಶಕ್ತಿ ಡಾಕ್ಟರ್ ವಿಜಯ ಅವ್ರು ಬಂದರು. ನಾನು ಕನ್ಸೋಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಅರ್ಧ ಗಂಟೆ ಆಯಿತು. ಬಾಲು ಸಾರು ಮೆಲ್ಲಿಗೆ ಗುರುಗರು ರೆಡಿ ಅಂತ ಅಂದರು. ಅದು ವಿಜಯಮ್ಮನ ಕೇಳಿಸಿಲ್ಲ. ನಾವು ಮೆಲ್ಲಿಗೆ ಟ್ರ್ಯಾಕ್ ಪ್ಲೇ ಮಾಡಿಬಿಟ್ಟು ಶುರು ಆಯಿತು. ಸಾಂಗ್ ಫಿನಿಶ್ ಆಗೋಯ್ತು, ಸೈಲೆನ್ಸ್ ಆಗೋಯ್ತು. ಅವರು ಸೈಲೆನ್ಸು, ನಾವು ಸೈಲೆನ್ಸು. ವಿಜಯಮ್ಮ ಕೂತ್ಕೊಂಡು ಇದು ಯಾವ ಪಿಕ್ಚರ್ ಹಾಡು ಅಂದರು. ಇದು ಕಲಿಯುಗ ಭೀಮಾ ಅಂತ ಪಿಕ್ಚರಮ್ಮ. ಯಾವಾಗ ರೆಕಾರ್ಡ್ ಮಾಡಿದ್ದು? ಇವಾಗ ತಾಯಿ ಒಳಗಿಂದ ಹಾಡ್ತಾವ್ರೆ ಅಂದೆ. ಹೌದಾ? ಮಧ್ಯ ಮಾತಾಡೋದು ಕಟ್ಟು ಬಟ್ಟು ಹಾಡ್ತಾ ಇರೋದು ದೊಡ್ಡ ಔಟ್ಪುಟ್ ಅಮ್ಮ, ಅಲ್ಲಿ ಕಟ್ಟೆಲ್ಲ ಬರಲ್ಲಮ್ಮ. ಆಮೇಲೆ ಬಾಲು ಸರ್ ಈಚೆ ಬಂದರು, ಹಾಡು ಪ್ಲೇ ಮಾಡಿದ್ವಿ. ಎವ್ರಿ ಒನ್ ವಾಸ್ ಕ್ರೈಯಿಂಗ್. ಪ್ರಭಾಕರು ಅಳ್ತಾ ಇದ್ದಾನೆ. ಸೊ ಈ ಥರದ ಮೂಮೆಂಟ್ ಎಲ್ಲ ನೋಡಿದ್ದೀವಮ್ಮ ನಾವು. ಸ್ನೇಹ, ಪ್ರತಿಭೆ, ಕೆಲಸ, ಆ ಪರ್ಫೆಕ್ಷನ್ನು ಎಲ್ಲ ನಡೆದಿದೆ. ನಾವು ಅದೆಲ್ಲ ನಿನ್ನ ಪಾಲಿಗೆ ಬಂದಿದೆ. ಬೆಡಗಿನಂತ ಬಿರಿಯ ಪಟ್ಟಣಕ್ಕೆ. ತುಂಬ ಚೆನ್ನಾಗಿ ಎಷ್ಟು ಸೊಗಸಾದ ವಿಷಯವನ್ನ ಹೇಳಿದ್ರು ಮಹಾಗುರುಗಳು. ಈ ಕ್ಷಣವನ್ನ ಕೊಟ್ಟಿದ್ದಕ್ಕೆ ನಿನಗೆ ಧನ್ಯವಾದಗಳು. ಆದರೆ ನಿನ್ನನ್ನ ಇಲ್ಲಿ ತಯಾರು ಮಾಡಿ ತಂದು ನಿಲ್ಲಿಸಿ ಹಾಡನ್ನ ತುತ್ತು ಕೊಟ್ಟು ಬೆಳೆಸ್ತಾ ಇರುವಂತ ನಮ್ಮ ಹೇಮಂತ್ ಸರ್ಗೆ ಒಂದು ದೊಡ್ಡ ಸಲ್ಯೂಟ್, ದೊಡ್ಡ ಚಪ್ಪಾಳೆ.
ಈ ಗೋಲ್ಡನ್ ಬಜರ್ನ ಯಶಸ್ಸು ನಿಮಗೂ ಸಲ್ಲತ್ತೆ ಹೇಮೇಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದ್ ಕಡೆ ಓಂ ಬ್ರಹ್ಮಾನಂದ ಓಂಕಾರ ಅಂತ ಮಾಡ್ತಾರೆ. ಕಟ್ಟು ಕೋಳಿ ಮಜಾ ಡೀಲ ಜಪಾನ್ ಸ್ಕೆಚ್ಚ ಪೀಸ್ ಪೀಸ್ ಲವ್ ಪೀಸ್ ಇಲ್ಲ ಅನ್ನೋ ಪದ ಮಹಾಗುರುಗಳ ಡಿಕ್ಷನರಿಲೇ ಇಲ್ಲ 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 ಇಲ್ಲ. ಆ ಟೈಮಲ್ಲಿ ರ್ಯಾಪ್ ಸಾಂಗ್ಗಳನ್ನ ಮಾಡಿದ್ದಾರೆ. ಆ ಟೈಮಲ್ಲಿ ಆ ರ್ಯಾಪ್ಗೆ ಹಾಕ್ರ ಒಂದು ಕ್ಲಾಪ್. ಶಿವಾನಿ ಅವರ ಈ ಸಲ ಪರ್ಫಾರ್ಮೆನ್ಸ್ ಹೆಂಗಿತ್ತು ಸರ್? ಶಿವಾನಿ ಮೈಂಡ್ ಬ್ಲೋಯಿಂಗ್, ಸಖತ್ ಎನರ್ಜೆಟಿಕ್ ಆಗಿತ್ತು. ಫೀಮೇಲ್ ರ್ಯಾಪಾಗಿ ಕನ್ವರ್ಟ್ ಮಾಡಿ ಮಾಡ್ರನ್ ಆಗಿ ಕೇಳ್ತಾ ಇತ್ತು. ಈಗಲೂ ಅದೇ ಲಿರಿಕ್ಸು, ಅದೇ ಮ್ಯೂಸಿಕ್ಕು, ಸ್ವಲ್ಪ ಸಿಂಗಿಂಗ್ ಬೇರೆ ಥರ ಮಾಡಿದ ತಕ್ಷಣ ಹಾಡು ಕಂಪ್ಲೀಟಾಗಿ ಫ್ರೆಶ್ ಸಾಂಗ್ ಥರ ಕೇಳ್ತಾ ಇತ್ತು ನಿಮ್ಮ ವಾಯ್ಸಲ್ಲಿ. ಮತ್ತೊಮ್ಮೆ ಬ್ರಿಲಿಯಂಟ್, ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಮಾಗುರುಗಳೇ ಕೋಳಿ ಮಂಜ ಜಪಾನ್ ಕೆಚ್ಚ ಸ್ಕೆಚ್ ಜಪಾನ್ ಅನ್ನೋನು ನನ್ನ ಗರಡಿ ಮನೆಯಲ್ಲಿ ನನ್ನ ಜೊತೆಯಲ್ಲಿ ಸಹಪಾಠಿ. ಓ ಕೋಳಿ ಮಂಜ ಅನ್ನೋನು ಮಾಗಡಿ ರೋಡ್ ಗರಡಿಯಲ್ಲಿ ನನ್ನ ಸಹಪಾಠಿ. ಇವರೆಲ್ಲ ನನ್ನ ದೋಸ್ತಿಗಳೇ. ನಾವೇನು ಹೊಸದೇ ಹೇಳಿಲ್ಲ. ಅವ್ರು ಏನೇನು ಮಾಡ್ತಿದ್ರು ಅದನ್ನೇ ಇಲ್ಲಿ ಹಾಕಿದ್ದೀವಿ. ಫಸ್ಟ್ ಟೈಮ್ ಇದನ್ನ ಓಪನಿಂಗ್ ಹಿಂಗಿರುತ್ತೆ ಅಂದೆ ಅಲ್ಲಿ ಕಂಪೋಸಿಂಗ್ನಲ್ಲಿ. ಕೋಳಿ ಮಂಜ ರಾಜ್ಕುಮಾರ್ ಏನು ಏನದು ಏನದು ಏನಿದು ಕೋಳಿ ಮಂಜ? ಇಲ್ಲ ಫಸ್ಟ್ BGM ಸರ್. ಅಯ್ಯೋ ಇಲ್ಲ ಸರ್, ರೌಡಿಗಳೆಲ್ಲ ಹಿಂಗೆ ಮಾತಾಡ್ಕೊಳ್ಳೋದು ಅಂದೆ. ಐಡಿಯಾ ಕೊಟ್ಟ ತಕ್ಷಣ ಇದಕ್ಕೊಂದು ಬೀಟ್ ಹಾಕಿದ್ರು. ಕರ್ನಾಟಕದ ಸ್ಟೇಡಿಯಂ ಡ್ರಮ್ಮರ್ ಯಾರು, ನಮ್ಮ ದೇವ ಅವರು. ದೇವಪ್ಪ ಅವರು ಹಾಕಿದ ಬೀಟ್ ಮೇಲೆ ಇಷ್ಟು ಹಾಡು ನಿಂತಿರೋದು. ಅಬ್ಬಾ ಅಣ್ಣ ವಾಂಟ್ ಟು ಟಾಕ್, ಮಾತಾಡ್ಬೇಕಾ? ಮಾತಾಡು. ಓಮ್ ಆಲ್ಬಮ್ AK47 ಆಲ್ಮೋಸ್ಟ್ ಆಲ್ ಇಟ್ ಸಾಂಗ್ಸ್ ಪ್ರೋಗ್ರಾಮ್ ಮಾಡಿದ್ದಕ್ಕೆ, ನನಗೆ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾವೆಲ್ಲ ಮ್ಯೂಸಿಕ್ಕು ಮೆಲಡಿ ಆ ಕಡೆ ಇದ್ವಿ. ಸಡನ್ನಾಗಿ ಒಂದು ರ್ಯಾಪ್ ಸಾಂಗ್ ಮಾಡಬೇಕು ಅಂತ ಐಡಿಯಾ ಬಂತು. ನನಗೆ ಸತ್ಯವಾಗ್ಲೂ ಏನೂ ಗೊತ್ತಿರಲಿಲ್ಲ. ರ್ಯಾಪ್ ಅಂದರೆ ಸುಮ್ಮನೆ ಕೂಗಾಡೋದು ಅಂತ ನಮ್ಮದು ಕಲ್ಪನೆ. ನಾವು ಟೋಟ್ಲಿ ದೇವ ಮೇಲೆ ಡಿಪೆಂಡ್ ಆಗ್ಬಿಟ್ಟು ನೋಡೋ. ನಾವು ಕೋಳಿ ಮಂಜ ಅಂತೀವಿ, ನೀನು ರಿದಮ್ ಹಾಕು, ಅದೇನೋ ಒಂದಷ್ಟು ಪಲ್ಲವಿ ಹಾಕ್ತೀವಿ, ಮೆಹಬೂಬಾ. ಅದಾದಮೇಲೆ ನೀನೇ ಗ್ಯಾಪ್ ಎಲ್ಲ ರಿದಮ್ಸ್ ಎಲ್ಲ ಫಿಕ್ಸ್ ಮಾಡು. ಆ ಗ್ಯಾಪಲ್ಲಿ ಏನೇನು ಬರಿತೀವೋ ಅದನ್ನೆಲ್ಲ ಹಾಡಿಸೋದು. ಸೊ ಈ ರ್ಯಾಪ್ ಸಾಂಗಿನ ರಿದಮ್ ಮತ್ತು ಕನ್ಸ್ಟ್ರಕ್ಷನ್ಗೆ ಮಿಸ್ಟರ್ ದೇವ ಈಸ್ ದಿ ರೀಸನ್. ಓಕೆ, ಐ ಗಿವ್ ಫುಲ್ ಕ್ರೆಡಿಟ್ ಟು ದೇವ. ಓಕೆ, ಥ್ಯಾಂಕ್ ಯು ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Singing